ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಧ್ಯಾಹ್ನದ ಲಂಚ್ಗೆ ನಾನು ಟೊಮೆಟೊ ಬಾತ್ ಮಾಡಕತ್ತಿದ್ದೆ. ಇದನ್ನು ಮಾಡೋದಕ್ಕೆ ಒಂದು ಮೂರಷ್ಟು ಟೊಮೆಟೊ ತೊಗೊಂಡೇನಿ. ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ, ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡೇನಿ, ಸ್ವಲ್ಪ ಶುಂಠಿ ತೊಗೊಂಡೇನಿ. ಆಮೇಲೆ ಇಲ್ಲೇ ನಾನು ಮಸಾಲ ಪ್ರಿಪೇರ್ ಮಾಡ್ಕೊಳಕತ್ತೇನಿ. ಇದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಆಮೇಲೆ 2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಲೆಕ್ಕ ಧನಿಯಾ ಕಾಳು ಹಾಕೋಬೇಕು. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೋಬೇಕು. ಸೇಮ್ ಸ್ಪೂನ ಯೂಸ್ ಮಾಡಬೇಕಾಗ್ತತಿ. ಇದಕ್ಕೆ ಅಂದ್ರೆ ಅಳತಿ ಕರೆಕ್ಟಾಗಿ ಸಿಗ್ತತಿ. ಆಮೇಲೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳಕತ್ತೇನಿ. ಆಮೇಲೆ ಒಂದು 8 ಮೆಣಸಿನ್ಕಾಳು ಹಾಕೊಂಡೇನಿ, 3 ಲವಂಗ ಹಾಕೊಂಡೇನಿ, 2 ಏಲಕ್ಕಿ ಹಾಕೊಂಡೇನಿ, ಒಂದು 4 ಎಸಳಷ್ಟು ಚಕ್ಕೆ ಹಾಕೊಂಡೇನಿ. ಇದಿಷ್ಟು ಮಸಾಲಾನ ಹಾಕಿ ನಾನಿಲ್ಲೇ ಕೆಂಪಾಗೋ ತನಕ ರೋಸ್ಟ್ ಮಾಡ್ಕೊಳಕತ್ತೀನಿ. ಆಮೇಲೆ ದಾರತನ ಸೈಡ್ಗೆ ಎತ್ತಿಟ್ಕೋಬೇಕಾಗ್ತತಿ. ಆಮೇಲೆ ಒಂದು 3/4 ಕಪ್ಪಷ್ಟು ಅಕ್ಕಿ ತೊಗೊಂಡೇನಿ. ಅಕ್ಕಿನೆಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಅದ ಕಪ್ಲೆನ 3/4 ಕಪ್ಪಷ್ಟು 2 ಸರಿ ನೀರು ಹಾಕ್ಕೊಂಡೇನಿ. ಹಾಕಿ ಇದನ್ನು ಸ್ವಲ್ಪ ಹೊತ್ತು ನೆನೆ ಇಟ್ಕೋಬೇಕು. ಅಕ್ಕಿ ನೆನೆ ಹಿಡಿಯೋದ್ರಿಂದ ಅನ್ನ ಸ್ಮೂತ್ ಆಗ್ತೈತಿ ಮತ್ತು ಉದ್ರಾಗಿ ಟೇಸ್ಟ್ ಚಲೋ ಬರ್ತೈತಿ. ಹಾಗಾಗಿ ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ನೆನೆ ಇಟ್ಕೊಳಕತ್ತೀನಿ. ಅಷ್ಟ್ರಾಗ ನಾನಿಲ್ಲೇ ಟೊಮ್ಯಾಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಇದೆಲ್ಲನೂ ಕಟ್ ಮಾಡ್ಕೊಳಕತ್ತೀನಿ. ಹಂಗೆ ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸಿ ಅದನ್ನು ತೆಗೆದಿಟ್ಕೊಂಡೇನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡೇನಿ. ಆಮೇಲೆ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ ಮಸಾಲ, ಆ ಮಸಾಲ ಐಟಮ್ನೆಲ್ಲನೂ ಇಲ್ಲೇ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಮಿಕ್ಸರ್ ಮಾಡಿ ಪುಡಿ ಮಾಡ್ಕೊಂಡೇನಿ. ಇದ್ರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ಪೌಡ್ರ್ ಥರನ ಆಗಿರ್ಬೇಕು, ತರಿ ತರಿ ಏನು ಮಾಡ್ಕೋಬಾರ್ದು. ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಬಿಸಿ ಆಗಿಂದ ಒಂದು ಲವಂಗ, 1 ಪೀಸ್ ಚಕ್ಕಿ ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡೇನಿ. ಆಮೇಲೆ ಹೆಚ್ಚಿಟ್ಟಿದ್ದಂಥದ್ದು ಈರುಳ್ಳಿ ಹಾಕಿ ಅದು ಫ್ರೈ ಎಲ್ಲ ಆದಮೇಲೆ ಟೊಮೆಟೊ ಹಾಕೊಳಕತ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರ ಪುಡಿ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲು ಹಾಕ್ಕೋಬೇಕಿತ್ತು, ನಾನು ಮಿಸ್ ಮಾಡಿದೆ, ಇವಾಗ ಹಾಕ್ಕೊಳಕತ್ತೀನಿ. ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತತಿ. ಆಮೇಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ಲ ಮಸಾಲ, ಅದು 2 ಸ್ಪೂನಷ್ಟು ಹಾಕ್ಕೊಂಡೀನಿ. ಹಾಕಿ ನೀಟಾಗಿ ಇದು ಸುತ್ತಲೂ ಎಣ್ಣೆ ಬಿಡೋವರೆಗೂ ಚೆಂದಾಗ ಫ್ರೈ ಮಾಡ್ಕೋಬೇಕಾಗ್ತತಿ. ಇದನ್ನು ಅದೊಂದು ಅರೋಮ ಬರ್ತೈತಿ ಮತ್ತು ಸೈಡ್ಗೆಲ್ಲ ಇದು ಎಣ್ಣೆ ಬಿಟ್ಕೊಂಡಿರ್ತೈತಿ. ಆವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕಿ ನೆನೆಸಿಟ್ಕೊಂಡಂಥದ್ದು ಅಕ್ಕಿ ಮತ್ತು ನೀರು ಎರಡನ್ನೂ ನಾನು ಇಲ್ಲೇ ಹಾಕ್ಕೊಳಕತ್ತೀನಿ. ಟೊಮೆಟೊ ಬಾತ್ಗೆ ಯಾವಾಗಲೂ ಫ್ರೆಶ್ ಆಗಿ ಆವಾಗ್ಲೇ ಮಸಾಲ ರೆಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರ್ತೈತಿ ಆ್ಯಂಡ್ ಒಂಥರ ಫ್ಲೇವರ್ಫುಲ್ ಆಗಿರ್ತೈತಿ ರೈಸ್ ತಿನ್ನೋಕೆ. ಇದೆಲ್ಲ ಹಾಕ್ಕೊಂಡು ಲಾಸ್ಟ್ಗೆ ಕೊತ್ತಂಬರಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಹಾಕಿ 1-2 ಸರಿ ಕಲಿಸ್ಕೊಂಡು ಆಮೇಲೆ ಒಂದು ಸ್ಪೂನಷ್ಟು ಲಾಸ್ಟ್ಗೆ ತುಪ್ಪ ಹಾಕ್ಕೊಳಕತ್ತೀನಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಿತ್ತಂದ್ರೆ ಹಾಕೋಬೋದು, ಇಲ್ಲ ಅಂತಂದ್ರೆ ಇಲ್ಲ. ಹಾಕಿ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನ ಒಂದು 3 ವಿಷಲ್ಸ್ ತೊಗೊಂಡ್ಬಿಟ್ರೆ ನಮಗೆ ಟೊಮೆಟೊ ಬಾತ್ ರೆಡಿ ಆಗಿಬಿಡ್ತೈತಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚಂದ ಬಂದೈತಿ ಟೊಮೆಟೊ ಬಾತ್. ಇದ್ರದ್ದು ಟೇಸ್ಟ್ನೂ ಸೂಪರಾಗಿ ಆಗಿತ್ತು ಆ್ಯಕ್ಚುಲಿ. ಇದಾಗಿತ್ತು ಇವತ್ತಿನ ನನ್ನ ಲಂಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.